Osho said, you both are the sins of this world. He is a Shankaracharya of Kachi Kamakot. He is alive. He is still there. He is another politician. Priests control the inner truth. The politicians control the outer truths. ನಮ್ಮ ಆಂತರಿಕ ಸತ್ಯಗಳನ್ನ ಕೊಲ್ತಾ ಇರೋರು ಯಾರಪ್ಪ ಅಂದ್ರೆ ಪುರೋಹಿತರು. ನಮ್ಮ ಬಾಹ್ಯ ಸತ್ಯಗಳನ್ನ ಕೊಲ್ತಾ ಇರೋರು ಯಾರಪ್ಪ ಅಂದ್ರೆ ರಾಜಕಾರಣಿಗಳು. ಸಿಂಪಲ್. ನೀನು ಬೆಳಿಬಾರ್ದು, ಬಡತನದ ರೇಖೆ ಕೆಳಗಡೆನೇ ಇರ್ಬೇಕು. ನೀನು BPL ಆಗಿರು, APL ಆಗ್ಬೇಡ. ನೀನು ಲೈಫೆಲ್ಲ BPL ಆಗಿ. ಓಕೆ, ಬಡತನ ಇರಬೇಕು, ಕಾಶ್ಮೀರ್ ಪ್ರಾಬ್ಲಮ್ ಇರಬೇಕು, ಅನಕ್ಷರತೆ ಇರಬೇಕು. Everything should be there. All problem should be intact. Communal disharmony should be there. Because that is the business. ಆಂತರಿಕ ಸತ್ಯಗಳನ್ನ ಪುರೋಹಿತರು ಕೊಂದ್ರು, ಬಾಹ್ಯ ಸತ್ಯಗಳನ್ನ ರಾಜಕೀಯದವ್ರು ಕೊಂದ್ರು. He became the most controversial guru. ಅತ್ಯಂತ ವಿವಾದಾತ್ಮಕವಾದ. ಅಫ್ಕೋರ್ಸ್ ಬೇರೆ ಏನೇನು ಹೇಳಿದ್ರು ಅದಕ್ಕೆಲ್ಲ ಹೋಗೋದು ಬೇಡ. He brought Buddha and again some space in the last 30-40 years. But nobody wanted to take Buddha forward. Patriji, about 20 years back, he took that Anapanasati in a big way. ಅವರು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಧ್ಯಾನ ಪ್ರಚಾರ ತಗೊಂಡ್ರು. ಪಿರಮಿಡ್ ಆಲ್ಸೋ ಆ್ಯಡೆಡ್. ಧ್ಯಾನ ಮಾಡಿದಾಗ ಏನಾಗುತ್ತೆ, ಧ್ಯಾನ ಮಾಡ್ತಾ 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 ಇವ್ರದ್ದೇ ಆದ ಸೈನ್ಸ್ ಆಫ್ ಮೆಡಿಟೇಷನ್ ಅಂತ ಹೇಳ್ತೀವಿ. 3 laws of science of meditation. ಏನಪ್ಪ ಅಂದರೆ, ಮೊದಲನೇ ಸಿದ್ಧಾಂತ ಏನಂದರೆ, ಕಣ್ಣು ಮುಚ್ಚಿಕೊಂಡು ನಮ್ಮ ಕೈ ಮತ್ತು ಕಾಲನ್ನ ಮಡಚ್ಕೊಂಡು ನಮ್ಮ ಉಸಿರಾಟವನ್ನು ಗಮನಿಸಿ. ನಿಮ್ಮ ಉಸಿರಾಟವನ್ನು ಗಮನಿಸಿ. ಕ್ಲೋಸ್ ಯುವರ್ ಐಸ್, ಕ್ಲಾಸ್ಪ್ ಯುವರ್ ಹ್ಯಾಂಡ್ಸ್, ಕ್ರಾಸ್ ಯುವರ್ ಲೆಗ್, ಸಿಟ್ ಇನ್ ಎ ಕಂಫರ್ಟಬಲ್ ಪಾಸ್ಚರ್. ಧಾರಣ. ಕ್ಯಾನ್ ಯು ಬಿ ಲೈಕ್ ಎಂಬಾಡಿಮೆಂಟ್ ಆಫ್ ಲಾರ್ಡ್ at the feet of the Lord? Can you become a Lord? You should. ಆ ಒಂದು ಇದರಲ್ಲಿ ಸ್ಟೆಬಿಲಿಟಿ ಇರಬೇಕು. If you sit, you sit with stable mind, stable body. Okay? So, you ಸ್ಥಿರ ಸುಖ ಆಸನ ಅಂತೀವಿ ಅದಕ್ಕೆ. ನೀವು ಇಲ್ಲಿ ಕೂತಿದ್ದೀರಾ, you observe your body first. Are you ಸ್ಥಿರ in your, are you enjoying what you are sitting? Most of us do. ಯಾಕೆ ಅಂದರೆ ಸೈಕಾಲಜಿ ಆ್ಯಂಡ್ ಫಿಸಿಯಾಲಜಿ ಆರ್ ಇಂಟರ್ಕನೆಕ್ಟೆಡ್. ಓಕೆ, NLP ಕೇಳಿ ಅವ್ರು ಹೇಳ್ತಾರೆ. ಸೈಕಾಲಜಿ ಆ್ಯಂಡ್ ಫಿಸಿಯಾಲಜಿ ಇಸ್ ಎ ಪಾರ್ಟ್ ಆಫ್ ದ ಸೇಮ್ ಸಿಸ್ಟಮ್. ಇಫ್ ಯುವರ್ ಸೈಕಾಲಜಿ ಇಸ್ ಎಫೆಕ್ಟೆಡ್, ಯುವರ್ ಫಿಸಿಯಾಲಜಿ ಇಸ್ ಎಫೆಕ್ಟೆಡ್. ನಿಮಗೆ ಶಾರೀರಿಕವಾಗಿ ಏನಾದ್ರು ತೊಂದರೆ ಆದರೆ ಮಾನಸಿಕವಾಗಿ ತೊಂದರೆ ಆಗುತ್ತೆ. ಮಾನಸಿಕ ತೊಂದರೆ ಆಗಲಿ, ಮೋಸ್ಟ್ ಆಫ್ ದ ಡಿಸೀಸಸ್ ಆರ್ ಸೈಕೋಸೊಮ್ಯಾಟಿಕ್ ಟುಡೇ. ಓಕೆ, the fear is here. The fear of death is more than the disease. Okay? Because of the fear of death, they will die fast. So psychology is totally connected. So ಈ ಒಂದು ಆಂತರಿಕ ಸತ್ಯಗಳನ್ನೆಲ್ಲ ಪತ್ರಿಜಿ ತಿಳ್ಕೊಂಡು ನಮ್ಮ ಮನಸ್ಸು ಶೂನ್ಯವಾದಾಗ ಆಯ್ತಲ್ಲ, ಕೂತ್ಕೋತೀರ. ಮೊದಲನೇ ಸಿದ್ಧಾಂತ, ಫಸ್ಟ್ ಲಾ ಆಫ್ ಇಟ್. ಸೆಕೆಂಡ್ ಲಾ, your mind, your thoughts become lesser and lesser and lesser. You got it? When you focus your attention on your breath, not on any mantra, avana, but they are different. They are bahiranga yogas. Okay, don't get confused. Upvasa madde, nan spiritual. Fine, it is for your body cleansing. Do it. But that is not the upvasa. ಬೆಳಗ್ಗೆ ಒಂದು ಚೆನ್ನಾಗಿ ಅವಲಕ್ಕಿ ತಿನ್ಬಿಡೋದು, ಸಾಯಂಕಾಲ. The upvasa itself has a different way of doing it. Okay, ಅದಾಯ್ತಲ್ಲ. So your mind becomes, your thoughts become lesser and lesser. You receive abundant amount of cosmic energy. ಗೊತ್ತಾಯ್ತಲ್ಲ. ಅಪಾರ ಪ್ರಮಾಣದ ವಿಶ್ವ ಪ್ರಾಣ ಶಕ್ತಿ ನಮಗೆ ದೊರಕುತ್ತದೆ. ಯಾವುದರಿಂದ? ನಮ್ಮ ಮನಸ್ಸು ಶೂನ್ಯವಾದಾಗ ಮಾತ್ರ. ಈಗ ಬಾಟಲ್ನ ನೀವು ಮನಸ್ಸಿಟ್ಟರೆ ನೀರು ಹಾಕೋಕ್ಕಾಗತ್ತಾ? ಅದನ್ನೇ ಹೇಗೆ ಇಟ್ಟರೆ ನೀರು ಹಾಕ್ಬೇಕು. ಹಾಗೆ ಕಾಸ್ಮಿಕ್ ಎನರ್ಜಿಗೂ ಒಂದು ಬೇಕು. ಈಗ ಕೂತ್ಕೊಂಡೇ ಮಾಡಬೇಕು. ಮನ್ಕೊಂಡು ಮಾಡೋದು ನಿದ್ದೆ ಆಗುತ್ತೆ ಅಷ್ಟೇ. So the second law is that
Your mind becomes empty, you receive abundant amount of cosmic energy. ವಿಶ್ವ ಪ್ರಾಣ ಶಕ್ತಿ ದೊರೆಯುತ್ತದೆ. 72,000 ನಾಡಿಗಳು ಶುದ್ಧೀಕರಣವಾಗ್ತದೆ. ನಾಡಿಗಳು ಅಂದರೆ ಯಾವುದು? ಹಲವಾರು ರೀತಿ ನಾಡಿಗಳಿದೆ. There are so many physical, mental, spiritual, emotional, so many centers are disturbed. Okay, ಅನ್ನಮಯ ಕೋಶ ಅದೆಲ್ಲ ಇದೆಯಲ್ಲ. So all like that layers of, we have layers and layers of problem. Okay. Then the third ಸಿದ್ಧಾಂತ, ಮೂರನೇ ಸಿದ್ಧಾಂತ ಹೇಳ್ತದೆ, 7 ಚಕ್ರಗಳು ಅಂತ ನಿಮಗೆ ಗೊತ್ತಿದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ್, ವಿಶುದ್ಧ, ಆಜ್ಞ, ಸಹಸ್ರ. ಧ್ಯಾನ ಮಾಡ್ತಾ 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 ಏನಾಗುತ್ತೆ, ಈ 6 ಚಕ್ರಗಳು ಸಕ್ರಿಯವಾಗ್ತವೆ. ಬಟ್ ಧ್ಯಾನದ ಫಲ ಎಲ್ಲಿ ಅಂದರೆ ಆಜ್ಞೆ ಚಕ್ರ ಸಕ್ರಿಯ ಆದಾಗ ಮಾತ್ರ ನಿಜವಾಗ್ಲೂ ನೀವು ಧ್ಯಾನ ಮಾಡ್ತಿದ್ದೀರಿ ಅಂತ ಗೊತ್ತಾಗುತ್ತೆ. ಯುವರ್ ಥರ್ಡ್ ಐ ಗೆಟ್ ಆಕ್ಟಿವೇಟೆಡ್. ಇಟ್ ಬಿಕಮ್ಸ್ ಕೈನೆಟಿಕ್. It will be in a static position. It becomes kinetic. Here, okay? Because you have done lot of sadhana. ಎಷ್ಟು ಮಾಡಬೇಕು? According to your age, that many minutes. I am 48, 49, 48 minutes. 70, 70 minutes. 35, 35 minutes. 12 years, 12 minutes. That's all. Buddha designed beautifully for grihasthas. He don't wanted anybody to go and take sannyas. Okay, think of the world here. Okay, be in the world, do your duty, do meditation. That's all. It's the middle path. It's neither material nor spiritual. Accept it. Yes, I need profession as a builder. I earn money, but as a spiritual work, I am the vice president of this great organization. I am doing Dhyana Prachara, seeing that centers are open. I go to a lot of talks, I write books. These are all part of my no profit journey. I am doing only for spiritual. This is up to 5 o'clock I was today. Payments will be there. And I should be material. I cannot mix up spirituality there. Okay, I have to do my business. Until that you do that 100%. Come back. Do this 100%. So what Buddha told is Madhyama Pata. ಮಧ್ಯಮ ಪಥನೇ ಬುದ್ಧಂದು. ಯಾವತ್ತೂ ಅವರು ಯಾವುದರಿಂದನೂ ಹೋಗಬೇಡಿ, ಹುಚ್ಚರಾಗಬೇಡಿ. ದುಡ್ಡಿನಿಂದನೂ ಹೋಗಿ ಹುಚ್ಚರಾಗಿರೋ ಇದ್ದಾರೆ ಇವತ್ತು. ಆಧ್ಯಾತ್ಮಿಕತೆ, ನಾನು ಧ್ಯಾನ ಅದು ಬೇಕು ಇದು ಬೇಕು, ಅದನ್ನು ಮಾಡ್ತೀನಿ ಅಂತ ಅಲ್ಲೂ ಹುಡ್ಕೊಂಡು ಹೋದವರು ಅವರು ಮ್ಯಾಡ್ ಆಗಿದ್ದಾರೆ ಇವತ್ತು. ಸೊ ಇಟ್ ಡಸಂಟ್ ವರ್ಕ್. ಡೋಂಟ್ ನೀಡ್ ಟು ಲೀವ್. ಥರ್ಡ್ ಐ ಬಿಕಮ್ಸ್ ಆಕ್ಟಿವ್ ಆ್ಯಂಡ್ ಯು ವಿಲ್ ಹ್ಯಾವ್, ಇಫ್ ಯು ಡೂ ದಿಸ್ ಫಾರ್ 40 days, ದ ಬಿಗಿನರ್ಸ್. ನಾನು ಹೊಸ ಜನ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಐ ಆಮ್ ಟೀಚಿಂಗ್ ಮೆಡಿಟೇಷನ್ ಟು ನ್ಯೂ ಪೀಪಲ್. When you do meditation, sir, for 40 days continuously, every day, twice, according to your age, that many minutes. 40 ದಿನಗಳ ಒಂದು ಮಂಡಲ ಅಂತ ಹೇಳ್ತೀವಿ. ಅಷ್ಟು ದಿನಗಳು ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಅಷ್ಟು ನಿಮಿಷಗಳ ಕಾಲ 2 ಸತಿ ಧ್ಯಾನ ಮಾಡಿ. ಬೆಳಿಗ್ಗೆ 4 ರಿಂದ 6, ಸಾಯಂಕಾಲ 8 ರಿಂದ 9, ಯಾವುದೋ ಟಿ ವಿ ನೋಡೋದು ಮಾಡಿ. ಓಕೆ, ಎಲ್ಲ ಮಲ್ಕೊಳ್ಳೋಕೆ ಮುಂಚೆ ಮಾಡಿ. 40 days, twice. And who I have initiated you down now? Somebody has initiated me. Okay, and under the pyramid, if you do it, it is 3 times more beneficial. Madam ಹೇಳ್ತಾ ಇದ್ದಾರೆ, ಮಂಗಳೂರು ಕೇರಳದಲ್ಲಿ ಇರೋ ಟೆಂಪಲ್ಗಳೆಲ್ಲ ಪಿರಮಿಡ್ಗಳೇ ಅಂತ. ಅಯ್ಯಪ್ಪಗೆ ನಾನು 15 ಓಕೆ ಸರ್ ಪ್ಲೀಸ್ 15 ಸತಿ ಹೋಗಿದ್ದೀನಿ. ಇಸ್ ದ ರೆಕಾರ್ಡ್. ಇನ್ನೊಂದು 3 ಸತಿ ಹೋದರೆ ಅದೇನೋ ಆಗ್ತೀನಂತೆ, ಅದಕ್ಕೆಲ್ಲ ಹೋಗಿಲ್ಲ ನಾನು ಸ್ಪಿರಿಚುವಲ್ ಟ್ರೆಕ್ಕಿಂಗ್ ಅಂತ ಹೋಗಿರೋದು. ಓಕೆ, ಐ ಡೂ ಇಟ್. ಬಿಫೋರ್ ದಟ್ ಐ ಡಿಡ್ಂಟ್ ಗೋ 1 year. 15 ಸತಿ ಹೋಗಿದ್ದೀನಿ ಪಿರಮಿಡ್. ಐ ಹ್ಯಾವ್ ಫೋಟೋಗ್ರಾಫ್ಸ್, ಐ ಹ್ಯಾವ್ ಟು ಪ್ರೂವ್ ದಟ್. ಧರ್ಮಸ್ಥಳ ಪಿರಮಿಡ್. Most of the gopuras are like pyramids. Okay. ಪಿರಮಿಡ್ ಕಳಶ ಅಟ್ರಾಕ್ಟ್ಸ್. ಇದು ಏನದು, ವಿಷಪ್ರಾಣ ಶಕ್ತಿನ ಕಳಶ ತಗೊಂಡು ಗರ್ಭಗುಡಿ ಮೇಲೆ ಬೀಳುತ್ತೆ. ಅದಕ್ಕೆ ಆ ಗರ್ಭಗುಡಿ ಮೇಲೆ ಇರೋ ವಿಗ್ರಹದ ಮೇಲೆ ಅಷ್ಟು ಪವರ್ ಇರುತ್ತೆ. ಆಮೇಲೆ ನೀವೇ ಪಾಸಿಟಿವ್ ಪವರ್ ತಗೊಂಡೋಗ್ತೀರಾ. ಅಲ್ಲಿಗೆ ಹೋಗೋವಾಗ ನಿಮ್ಮದೇ ಬೇರೆ ರೀತಿಲಿ ಹೋಗ್ತೀರಾ ನೀವು. ಯುವರ್ ಮೈಂಡ್ ಚೇಂಜರ್. ಐ ಆಮ್ ಗೋಯಿಂಗ್ ಟು ಟೆಂಪಲ್, ಐ ಆಮ್ ಗೋಯಿಂಗ್ ಟು ರಾಮಕೃಷ್ಣ ಆಶ್ರಮ ಅಂದ್ಬಿಟ್ಟು ಅಲ್ಲಿ ಹೋಗಿರೋ ಪಾಸಿಟಿವ್ ಆಗಿರ್ತೀರಾ ನೀವು. ಒಳ್ಳೆ ರೀತಿ ಆಲೋಚನೆ ಮಾಡಿ ನೀವು ಸ್ವಲ್ಪ ಶಕ್ತಿ ಕೊಡ್ತೀರಾ ಅದಕ್ಕೆ. ಸೊ ದಟ್ ಈಸ್ ಬಿಕಮ್ ಮೋರ್ ಆಕ್ಟಿವ್. ಸಾರ್ ಹೇಳ್ತಾರೆ,
ಪುರಾತನ ದೇವಾಲಯಗಳು ಯಾಕೆ ಶಿಥಿಲವಾಗಿದ್ದಾವೆ ಅಂದರೆ ಅಲ್ಲಿ ಪವರ್ ಹೊರಟೋಗಿದೆ. ಯಾಕೆ ದಟ್ ಅಟ್ರಾಕ್ಟ್ಸ್. ಓಕೆ, ಪಿರಮಿಡ್ ಬಳಕೆ ಮಾಡಿದಾಗ ಏನಾಗುತ್ತೆ, ಇಟ್ಸ್ ಎ 20x20 pyramid. ಯು ಕ್ಯಾನ್ ಸಿ ಇಟ್ ಫ್ರಮ್ ಔಟ್ಸೈಡ್. ಲಾಸ್ಟ್ 11 years hundreds of sessions like this have happened. How would you say? ನಾನು ಅವ್ರಿಗೆ ಹೇಳ್ತೇನೆ, ಎಷ್ಟೋ ಜನಕ್ಕೆ ಲಭ್ಯ ಇಲ್ಲ ಮೇಡಮ್, ಯಾರೋ ಇಂಟ್ರೊಡ್ಯೂಸ್ ಮಾಡಿದವ್ರು ಬರ್ತಾರೆ, ಆ ಗೊತ್ತಿರೋರು ಬರೋದಕ್ಕೆ ಟೈಮೇ ಆಗಲ್ಲ ಅಂತಾರೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಪತ್ರಿಜಿಯವ್ರದ್ದು ದಿಸ್ ಇಸ್ ಮೈಂಡ್, ದಿಸ್ ಇಸ್ ಮಿಷನ್ ಆಫ್ ಲೈಫ್. ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ ಸಾಂಗತ್ಯ. ಓಕೆ, ಸಾರ್ ಹೇಳ್ತಾ ಇದ್ರು ಹೊಸಬರು ಬಂದಾಗ ನಾನು